ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾನು ಡಯಾಬಿಟಿಸ್ ಸೀರೀಸ್ನಲ್ಲಿ ಸುಮಾರು ಒಂದು ಟಾಕ್ಸ್ ಕೊಡಬೇಕಾದ್ರೆ ನಾನು ಒಂದು ಮಾತು ಯಾವಾಗಲೂ ಸಾಧಾರಣವಾಗಿ ಹೇಳ್ತಾ ಇರ್ತೀನಿ. ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ. ಡಯಾಬಿಟಿಸ್ ಇದ್ದವರು ಈ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ತಾವು ಯಾಕೆ ಡಯಾಬಿಟಿಕ್ ಆಗ್ತಾ ಇದ್ದೀರಾ ಮತ್ತು ಈ ಡಯಾಬಿಟಿಸ್ನ ಸಂಪೂರ್ಣವಾಗಿ ರಿವರ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ಅರ್ಥ ಆಗುತ್ತೆ. ವೀಕ್ಷಕರೇ, ನೀವು ಯಾವುದೇ ರೀತಿ ಈಗ ಸಡನ್ ಆಗಿ ಯಾವುದೋ ಒಂದ್ಸಲ ಏನೋ ಚೆಕ್ ಮಾಡ್ಸಕ್ ಹೋದ್ರಿ, ಶುಗರ್ ಚೆಕ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ರು. ಶುಗರ್ ಚೆಕ್ ಮಾಡಿದಾಗ ನಿಮಗೆ ಒಂದು ಸ್ವಲ್ಪ ವೇರಿಯೇಷನ್ ಬಂತು, 170 180 ರೇಂಜು ಒಂದು ರ್ಯಾಂಡಮ್ ಶುಗರ್ ಬಂತು ಅನ್ಕೊಳ್ಳಿ. ಅದಾದ ನಂತರ ಹೇಳ್ತಾರೆ ಸಡನ್ ಆಗಿ ನಿಮಗೇನು ಮೆಡಿಸಿನ್ ಸ್ಟಾರ್ಟ್ ಮಾಡಕ್ ಹೋಗಲ್ಲ. ನಿಮಗೆ ಇನ್ನೊಂದ್ಸಲ ಫಾಸ್ಟಿಂಗ್ ಬ್ಲಡ್ ಶುಗರ್ ಒಂದ್ಸಲ ಚೆಕ್ ಮಾಡೋಣ, ಪೋಸ್ಟ್ ಬ್ರ್ಯಾಂಡಿಯಲ್ ಬ್ಲಡ್ ಶುಗರ್ ಒಂದು ಚೆಕ್ ಮಾಡೋಣ, ಅಥವಾ HbA1c ಅಂತ ಒಂದು ಟೆಸ್ಟ್ ಇದೆ, ಅದನ್ನ ಚೆಕ್ ಮಾಡಿ ನೋಡೋಣ ಅಂತ ಹೇಳ್ತಾರೆ. ನಾರ್ಮಲಿ ಅದು ಚೆಕ್ ಮಾಡಿ ನೋಡಿದಾಗ ಸಾಧಾರಣವಾಗಿ ಕೆಲವ್ರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ. ಲೈಕ್ ಫಾಸ್ಟಿಂಗ್ ಅಲ್ಲಿ ಒಂದು 130 140 ರೇಂಜ್ ಇರುವಂಥದ್ದು, ಅಥವಾ ಪೋಸ್ಟ್ ಬ್ರ್ಯಾಂಡಿನಲ್ಲಿ ಒಂದು 180 ಅಥವಾ 200 ರೇಂಜಿಗೆ ಹೋಗಿರುವಂಥದ್ದು, ಅಥವಾ HbA1c ಲೆವೆಲ್ ಅಲ್ಲಿ ಒಂದು 7.2 7 ರೇಂಜ್ ಇಂದ ಸ್ವಲ್ಪ ಜಾಸ್ತಿ ಇರುವಂಥದ್ದು ಹೇಳಿದಾಗ ಸಡನ್ ಆಗಿ ಹೇಳ್ತಾರೆ ನೀವು ಮೋಸ್ಟ್ಲಿ ಡಯಾಬಿಟಿಕ್ ಆಗ್ಬಹುದು, ನೀವು ಈಗಿಂದಾನೇ ಎಚ್ಚೆತ್ಕೋಬೇಕು, ಮತ್ತೆ ಕೆಲವು ಮೆಡಿಸಿನ್ಸ್ ತಗೊಳ್ಬೇಕಾಗತ್ತೆ, ನೀವು ತಗೊಳಕ್ ಸ್ಟಾರ್ಟ್ ಮಾಡಿಬಿಡಿ ಅಂತ ಹೇಳ್ಬಿಡ್ತಾರೆ. ಈ ಡಯಾಬಿಟಿಸ್ ಮೆಡಿಸಿನ್ಸ್ ನಾವು ಇಷ್ಟೊಂದು ರೇಂಜಿಗೆ ತಗೋಬೇಕಾ, ಅಥವಾ ಒಂದೇ ಸಲ ಟೆಸ್ಟ್ ಮಾಡಿದಾಗ ಇಷ್ಟೊಂದು ಜಾಸ್ತಿ ಆದಾಗ ನಾವು ನಿಜವಾಗ್ಲೂ ನಾವು ಈ ಡಯಾಬಿಟಿಸ್ ಮೆಡಿಸಿನ್ಸ್ ನಾವು ಸ್ಟಾರ್ಟ್ ಮಾಡಬೇಕಾ ಅನ್ನೋದು ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್. ಸಡನ್ ಆಗಿ ಈ ಸಲ ಡಯಾಬಿಟಿಸ್ ಅಂತ ಹೇಳಿದ ತಕ್ಷಣ ಏನೋ ಒಂಥರ ಆಕಾಶನೇ ಕಳ್ಸಿ ಬಿದ್ದಂಗೆ ಆಡುವಂಥವ್ರು, ಮತ್ತೆ ಎಲ್ಲರೂ ಕೂಡ ಒಂದೊಂದಲ್ಲ ಒಂದು ತರ ನಿಮಗೆ ಬೇರೆ ಬೇರೆ ತರದ ಒಂದು ಟಿಪ್ಸ್ಗಳನ್ನ, ಸಲಹೆಗಳನ್ನ, ಸೂಚನೆಯನ್ನ, ನೀವು ವಾಕ್ ಮಾಡು, ನೀನು ಅನ್ನ ತಿನ್ನೋದು ಬಿಟ್ಬಿಡು, ನೀನು ಸಕ್ಕರೆ ತಿನ್ನೋದು ಬಿಟ್ಬಿಡು, ಕಾಫಿನ ಶುಗರ್ ಹಾಕಲ್ದಲ್ಲೇ ಕುಡಿ, ಟೀನ ಕುಡಿಬೇಡ, ಅದ್ ಮಾಡ್ಬೇಡ, ಇದ್ ಮಾಡಿ ನೀವು ಹೇಳು ಅಂತ ಕೇಳ್ಬಿಟ್ಟು ನೀವು ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಇಂಥದ್ದೆಲ್ಲದಕ್ಕೂ ಒಂದು ಪರಿಹಾರ ಮಾಡ್ಕೋಬೇಕು ಅಂದ್ರೆ ನಿಮಗೆ ಒಂದು ಡಯಾಬಿಟಿಸ್ ಯಾಕೆ ಉಂಟಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಜ್ಞಾನ ಇರಬೇಕು. ವೀಕ್ಷಕರೇ, ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಯಾವುದೇ ಒಂದು ಈಗ ಮೆಡಿಸಿನ್ ಸ್ಟಾರ್ಟ್ ಮಾಡಿ ಅಂತ ಡಾಕ್ಟರ್ ಹೇಳೋದು ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಕೊರತೆ ಉಂಟಾಗಿದೆ ಅಥವಾ ಇನ್ಸುಲಿನ್ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಯಾವುದೋ ಮೆಡಿಸಿನ್ಸ್ ಕೊಡಲ್ಲ. ನಿಮಗೆ ಕೊಡುವಂಥದ್ದು ಕೆಲವು ಮೆಡಿಸಿನ್ಸ್, ಮೆಟ್ಫಾರ್ಮಿನ್ ಅನ್ನೋದು ನಿಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗಲಿ ಅಂತ ಒಂದು ಮೆಡಿಸಿನ್ಸ್ ಕೊಡ್ತಾರೆ. ಅಂದರೆ ನಿಮ್ಮ ದೇಹದಲ್ಲಿ ಸಾಕಷ್ಟು ಇನ್ಸುಲಿನ್ ಇದೆ, ಆದರೆ ಆ ಇನ್ಸುಲಿನ್ನು ಅದರ ಒಂದು ಸಂವೇದನಾಶೀಲತೆಯನ್ನ ಕಳ್ಕೊಂಡಿದೆ ಅಂತ ಅರ್ಥ. ಅಂದ್ರೆ ಇನ್ಸುಲಿನ್ ಸೆನ್ಸಿಟಿವಿಟಿ ಲಾಸ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ನೀವು ಎಕ್ಸಾಕ್ಟ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಏನು. ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ನಮ್ಮ ದೇಶದಲ್ಲಿ ಇಷ್ಟೊಂದು ವ್ಯಾಪಕವಾಗಿರಲಿಕ್ಕೆ ಉಂಟು ಮಾಡುವಂತಹ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಮುಖ್ಯ ಕಾರಣ ಏನು ಅನ್ನೋದನ್ನ ತಿಳ್ಕೋಬೇಕು. ವೀಕ್ಷಕರೇ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಒಂದು ಸ್ವಲ್ಪ ಡೀಪ್ ಆದ ಒಂದು ಕಾನ್ಸೆಪ್ಟು. ಈ ಒಂದು ಕಾನ್ಸೆಪ್ಟ್ ಸ್ವಲ್ಪ ವೈಜ್ಞಾನಿಕವಾಗಿರುತ್ತೆ, ಸ್ವಲ್ಪ ಗಮನ ಇಟ್ಕೇಳಿ. ವೀಕ್ಷಕರು, ನಮಗೆಲ್ಲ ಗೊತ್ತಿರೋಂಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಇದೆ. ಅದರಲ್ಲಿ ಮ್ಯಾಕ್ರೋ ನಮ್ಮ ದೇಹಕ್ಕೆ ಎನರ್ಜಿ ಕೊಡುವಂತ ಆಹಾರಗಳಿಂದ ಸಿಗುವಂತ ವಸ್ತುಗಳು. ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಫ್ಯಾಟ್ಸ್ ಇರ್ಬೋದು, ಅಥವಾ ಪ್ರೋಟೀನ್ಸ್ ಇರ್ಬೋದು. ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಸಕ್ಕರೆ, ಪಿಷ್ಟಾಂಶಗಳು ಇರುವಂಥದ್ದು. ಅದರಲ್ಲಿ ನಮ್ಮ ಸಕ್ಕರೆನೇ ಇರ್ಬೋದು, ಅಥವಾ ಎಲ್ಲಾ ತರದ ಒಂದು ಈ ಧಾನ್ಯಗಳಿರ್ಬೋದು, ಅಕ್ಕಿ, ರಾಗಿ, ಗೋಧಿ, ಜೋಳ, ಇದೆಲ್ಲ ನಾವು ಸ್ಟೇಪಲ್ ಫುಡ್ ಆಗಿ ಅಂತ ಹೇಳ್ತೀವೋ, ಇದೆಲ್ಲ ಕಾರ್ಬೋಹೈಡ್ರೇಟ್ಸ್ ಹೇಳಲಾಗಿರುತ್ತೆ. ಸಾಧಾರಣವಾಗಿ 75ರಿಂದ 80% ತನಕ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಅಂದ್ರೆ ಸಕ್ಕರೆ ಅಂಶ ಇರುತ್ತೆ. ಇನ್ನು ಎರಡನೇದಾಗಿ ಫ್ಯಾಟ್ಸ್ ಅಂದ್ರೆ ಕೊಬ್ಬಿನ ಅಂಶ. ಅದರಲ್ಲೂ ಕೂಡ 1 ಗ್ರಾಮ್ ಫ್ಯಾಟ್ ನಲ್ಲಿ ನಮಗೆ 9 ಕ್ಯಾಲರಿ ಸಿಗುವಂಥದ್ದು ಕ್ಯಾಲರೀಸ್ ಇರುತ್ತೆ, ಆದರೆ ಕಾರ್ಬೋಹೈಡ್ರೇಟ್ಸ್ ಇರಲ್ಲ, ಅದು ಫ್ಯಾಟ್ ಆಗಿರುತ್ತೆ. ಇನ್ನೊಂದು ಪ್ರೋಟೀನ್ಸ್, ನಮ್ಮ ದೇಹಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಕೂಡ ಈ ಪ್ರೋಟೀನ್ಸ್. ಈ ಮೂರು ಕೂಡ ಬೇಕು ನಮಗೆ. ನಮ್ಮ ಜೀವಕೋಶಗಳಿಗೆ ಈ ಮೂರು ಬೇಕು ಅಂತ ಹೇಳಿದ್ರೆ, ಒಂದು ಜೀವಕೋಶ ಅಂತ ನೀವು ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಅದ್ರ ಒಳಗಡೆ ಹೋಗಬೇಕು ಈ ಕಾರ್ಬೋಹೈಡ್ರೇಟು, ಫ್ಯಾಟ್ಸ್ ಮತ್ತೆ ಪ್ರೋಟೀನ್ಸ್. ಅದರಲ್ಲಿ 2 ತರ ಗೇಟ್ ಇರ್ತವೆ, ಡೋರ್ ಇರ್ತವೆ. ಅಂದ್ರೆ ಸಡನ್ ಆಗಿ ಯಾವುದೇ ಹಂಗೆ ಪಾಸ್ ಮಾಡಕ್ಕಾಗಲ್ಲ. ಆದ್ರೆ ಈ ಫ್ಯಾಟ್ ಅಂಡ್ ಪ್ರೋಟೀನ್ಸ್ ಅಥವಾ ಕೊಬ್ಬಿನ ಅಂಶ ಮತ್ತು ಪ್ರೋಟೀನ್ ಅಂಶ ಇರುವಂತಹ ಆಹಾರಗಳನ್ನ ನಾವು ಸೇವಿಸಿದಾಗ ನಮ್ಮ ಜೀವಕೋಶಗಳಲ್ಲಿ ಎನರ್ಜಿ ಕೊಡಲಿಕ್ಕೆ ಈ ಫ್ಯಾಟ್ ಮತ್ತೆ ಪ್ರೋಟೀನ್ ಒಳಗಡೆ ಹೋಗಬೇಕು ಅಂದ್ರೆ ಒಂದು ಸ್ಲೈಡಿಂಗ್ ಡೋರ್ ಮುಖಾಂತರ ಹೋಗುತ್ತೆ. ನಾವು ಸೂಪರ್ ಮಾರ್ಕೆಟ್ ಅಲ್ಲೋ ಮಾಲಲ್ಲೋ ಹೋಗಿ ನಿಂತ್ಕೊಳ್ತೀವಿ, ಸಡನ್ ಆಗಿ ಒಂದು ಡೋರ್ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತಲ್ಲ, ಅದು ಸ್ಲೈಡಿಂಗ್ ಡೋರ್ ಅಂತ. ಸೊ ಈಸಿಯಾಗಿ ಎಂಟರ್ ಆಗುತ್ತೆ, ಅದಕ್ಕೆ ಯಾವುದೇ ರೀತಿ ಅಡಚಣೆಗಳು ಇರೋದಿಲ್ಲ. ಫ್ಯಾಟ್ಸ್ ಮತ್ತೆ ಪ್ರೋಟೀನ್ಸ್ ಈಸಿಯಾಗಿ ನಮ್ಮ ಜೀವಕೋಶಗಳು ಎಂಟರ್ ಆಗ್ತವೆ. ಆದರೆ ಸಕ್ಕರೆ ಅಂಶ ನಮ್ಮ ಜೀವಕೋಶದ ಒಳಗೆ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಪರೇಟ್ ಬೇರೆ ತರ ಬಾಗಿಲಿರುತ್ತೆ. ಆ ಬಾಗಿಲಿಗೆ ಒಂದು ಕೀ ಇರುತ್ತೆ. ಆ ಕೀನೇ ಇನ್ಸುಲಿನ್. ಕೀ ಹೋಲ್ ಇರುತ್ತಲ್ಲ, ಅದು ಇನ್ಸುಲಿನ್ ರಿಸೆಪ್ಟಾರ್ ಅಂತ ಹೇಳ್ತೀವಿ ನಾವು. ಈ ಇನ್ಸುಲಿನ್ ರಿಸೆಪ್ಟಾರಿಗೆ ಹೋಗಿ ಇನ್ಸುಲಿನ್ ಒಂದೊಂದು ಕೀ ಅಂಟಿಕೊಂಡಾಗ, ಆ ಕೀ ತೆಗೆದಾಗ ಈ ಡೋರ್ ಓಪನ್ ಆಗುತ್ತೆ, ಗ್ಲೂಕೋಸ್ ನಮ್ಮ ದೇಹವನ್ನ ಎಂಟರ್ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಲ್ಲಿ ಈ ಕೀ ಸರಿಯಾಗಿ ಕೆಲಸನೇ ಮಾಡಲ್ಲ. ಇನ್ಸುಲಿನ್ ಹೋಗ್ಬಿಟ್ಟು ಆ ಇನ್ಸುಲಿನ್ ಕೀ ಹೋಲಿಗೆ ಅಂಟ್ಕೊಳ್ಳೋಕೆ ಆಗಲ್ಲ, ಬಾಗಿಲು ತೆಗಿಯೋಕೆ ಆಗಲ್ಲ, ನಮ್ಮ ಜೀವಕೋಶದ ಒಳಗಡೆ ಶುಗರ್ ಎಂಟರ್ ಆಗಲ್ಲ. ಆ ಎಂಟರ್ ಆಗದಲ್ಲಿರುವಂತ ಶುಗರು ನಮ್ಮ ನಳಗಳಲ್ಲಿ ಬಂದು ಸೇರ್ಕೊಳ್ಳುತ್ತೆ, ಅದು ಹರಿತಾ ಇರುತ್ತೆ.
ಅದು ನಿಮಗೆ ನೋಡಿದಾಗ ರ್ಯಾಂಡಮ್ಮೋ ಫಾಸ್ಟಿಂಗೋ ಪೋಸ್ಟ್ ಬ್ರ್ಯಾಂಡಿಯಲ್ಲೋ ನೋಡಿದಾಗ ನಿಮ್ಮ ದೇಹದಲ್ಲಿ ಜಾಸ್ತಿ ಆಗಿರೋದು ಕಾಣುತ್ತೆ, ಬ್ಲಡ್ಡಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಸುಮಾರು ಕಾಂಪ್ಲಿಕೇಶನ್ಸ್, ನಾನು ಆ ಕಾಂಪ್ಲಿಕೇಶನ್ಸ್ ಬಗ್ಗೆ ಹೋಗಲ್ಲ. ರೆಟಿನೋಪತಿ ಇರ್ಬೋದು, ನೆಫ್ರೋಪತಿ ಇರ್ಬೋದು, ಡರ್ಮೋಪತಿ ಇರ್ಬೋದು, ಅಥವಾ ನ್ಯೂರೋಪತಿ ಇರ್ಬೋದು. ಇದೆಲ್ಲ ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟಿಸ್. ಎಸ್ಪೆಷಲಿ ಈ ಕಿಡ್ನಿ ಸಮಸ್ಯೆ, ಹಾರ್ಟ್ ಡಿಸೀಸ್ಗಳು ಸಾಧಾರಣವಾಗಿ ಡಯಾಬಿಟಿಸ್ ಬಂದ ನಂತರ ಬರುತ್ತೆ. ಆ ಕಾಂಪ್ಲಿಕೇಶನ್ಸ್ ಬಗ್ಗೆ ನಾನು ಬೇರೆ ಒಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಆದರೆ ನಾನಿಲ್ಲಿ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಫಸ್ಟ್ ನಿಮ್ಮ ದೇಹದಲ್ಲಿ ಯಾಕೆ ಆಯ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗಲಿಕ್ಕೆ ಮುಖ್ಯ ಕಾರಣನೇ ಪದೇ ಪದೇ ನಾವು ಇನ್ಸುಲಿನ್ ಸ್ಪೈಕ್ ಮಾಡುವಂಥದ್ದು. ನಾವು ತಿನ್ನುವಂಥ ಆಹಾರಗಳಲ್ಲಿ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಇದ್ದಾಗ ಈ ಇನ್ಸುಲಿನ್ ಪದೇ ಪದೇ ರೈಸ್ ಆಗ್ತಾ ಇರುತ್ತೆ, ಅನಿಯಮಿತವಾಗಿ ರೈಸ್ ಆಗ್ತಾ ಇರುತ್ತೆ. ನೋಡಿ, ನೀವು ಕಾರ್ಬೋಹೈಡ್ರೇಟ್ಸ್ ಹೆಚ್ಚು ಸ್ವೀಟ್ಸ್ ಅಂಶ ಇದ್ದಂಥ ಆಹಾರ ತಿಂದಲ್ಲಿ ನಿಮಗೆ 1-2 ಗಂಟೆ ಬಿಟ್ಟು ನಿಮಗೆ ಹೊಟ್ಟೆ ಹಸಿಯುತ್ತೆ. ಅದೇ ನೀವು ಹೆಚ್ಚು ಕೊಬ್ಬಿರುವಂಥ ಆಹಾರ ಅಥವಾ ಒಳ್ಳೆ ಪ್ರೋಟೀನ್ಸ್ ಇರುವಂಥ ಆಹಾರ, ಈ ಮೊಟ್ಟೆ, ಮೀನು, ಮಾಂಸ ಇತ್ಯಾದಿ ಕಾಳುಗಳು ಇಂಥವು ತಿಂದಾಗ ನಿಮಗೆ ಮತ್ತೆ ಹೊಟ್ಟೆ ಹಸಿಯಲ್ಲ, ಹೊಟ್ಟೆಲಿ ಜಾಸ್ತಿ ಹೊತ್ತಿರುತ್ತೆ. ಜೊತೆಗೆ ಅದು ಬೇಗ ಕರಗ್ಬಿಟ್ಟು ನಿಮ್ಮ ಸಕ್ಕರೆಗೆ ಕೊಡಲ್ಲ. ಅದು ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಅಥವಾ ಗ್ಲೈಸಿಮಿಕ್ ಲೋಡ್ ಅಂತ ಹೇಳ್ತೀವಿ. ಈ ಅಕ್ಕಿ, ರಾಗಿ, ಗೋಧಿ, ಜೋಳ ಮುಂತಾದ ಒಂದು ಸಕ್ಕರೆ ಅಂಶ ಇರುವಂತ ಅಥವಾ ಕಾರ್ಬೋಹೈಡ್ರೇಟ್ಸ್ 70-85% ಇರುವಂತ ಅಂಶ ಇರುವಂತ ಈ ಒಂದು ಧಾನ್ಯಗಳಲ್ಲಿ ಉಂಟಾಗೋದೇ ಈ ಇನ್ಸುಲಿನ್ ಸ್ಪೈಕ್. ಇನ್ಸುಲಿನ್ ಪದೇ ಪದೇ ರೈಸ್ ಆಗ್ತಾ ಇದ್ರೆ ನಮ್ಮ ರಕ್ತಕ್ಕೆ ಶುಗರ್ ಹೋಗ್ತಾನೆ ಇದ್ರೆ ಇನ್ಸುಲಿನ್ ನಮ್ಮ ದೇಹ ಹೆಚ್ಚು ಉತ್ಪಾದನೆ ಮಾಡಕ್ಕೆ ಶುರು ಆಗುತ್ತೆ. ಈ ಹೆಚ್ಚು ಉತ್ಪಾದನೆ ಮಾಡಿದಾಗ ಇದು ಒಂದು ಪ್ರೋಸೆಸ್ ನ ಆಕ್ಟಿವೇಟ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಗ್ಲೂಕೋಸ್ ಸೆಲ್ಸ್ಗಳು ಹೋಗದಲ್ಲಿದ್ದಾಗ ಇನ್ಸುಲಿನ್ 2 ಕೆಲಸ ಇರುತ್ತೆ. ಒಂದು, ಗ್ಲೂಕೋಸ್ ನಾನು ಮುಂಚೆನೆ ಹೇಳ್ದಂಗೆ ಸೆಲ್ಸ್ ನ ಒಳಗಡೆ ಕಳಿಸುವಂಥದ್ದು. ಎರಡನೇದು, ತನ್ನಲ್ಲಿ ಆ ಶಕ್ತಿ ಇಲ್ದಲೇ ಇದ್ದಾಗ, ಇನ್ಸುಲಿನ್ ನ ಜೀವಕೋಶದ ಒಳಗಡೆ ಕಳಿಸೋ ಶಕ್ತಿ ಇಲ್ದಲೇ ಇದ್ದಾಗ ಈ ಉಳಿದಂತ ಗ್ಲೂಕೋಸ್ ನ ಅದು ಕೊಬ್ಬಾಗಿ ಪರಿವರ್ತನೆ ಮಾಡುತ್ತೆ, ಫ್ಯಾಟಿ ಕನ್ವರ್ಟ್ ಮಾಡುತ್ತೆ. ಈ ಕಾರ್ಬೋಹೈಡ್ರೇಟು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ಬಿಟ್ಟು ದೇಹದ ಕೆಲವು ಅಂಗಾಂಗಗಳಲ್ಲಿ, ನಮ್ಮ ಚರ್ಮದ ಅಡಿಯಲ್ಲೋ, ಸಬ್ಕೋಟಿನಿಯಸ್ ಟಿಶ್ಯೂಲ್ಲೋ, ಅಥವಾ ವಿಸರಲ್ ಫ್ಯಾಟ್ ಆಗೋ ಅಥವಾ ಫ್ಯಾಟಿ ಲಿವರ್ ಆಗೋ ಕನ್ವರ್ಟ್ ಮಾಡಿ ಹೋಗಿ ಸ್ಟೋರ್ ಮಾಡುತ್ತೆ. ಇದು ಮೆಟಬಾಲಿಕ್ ಸಿಂಡ್ರೋಮ್ ನ ಒಂದು ಫಸ್ಟ್ ಸ್ಟೇಜ್. ಇಲ್ಲಿಂದ ಡೆವಲಪ್ ಆಗದೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಮತ್ತು ಅದರಿಂದ ಆಗುವಂಥದ್ದು ವಿಸರಲ್ ಫ್ಯಾಟ್ ಅಂತ ನಾವು ಹೇಳ್ತೀವಿ. ನಮ್ಮ ಅಂಗಾಂಗಗಳ ಸುತ್ತ ಏನು ಈ ಕೊಬ್ಬಿನ ಶೇಖರಣೆ ಉಂಟಾಗುತ್ತೋ ಅಲ್ಲಿಂದ ಸಿವಿಯರ್ ಆಗಿ ಲಿವರ್ನಲ್ಲಿ ಮತ್ತು ನಮ್ಮ ಅಂಗಾಂಗಗಳಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗುತ್ತೆ. ಈ ರೆಸಿಸ್ಟೆನ್ಸ್ ಉಂಟಾಗೋದ್ರಿಂದ ಬರ್ತಾ ಇರುವಂತ ಕಾಯಿಲೆನೇ ಈ ಒಂದು ಟೈಪ್ 2 ಡಯಾಬಿಟಿಸ್ ಮೆಲಿಟಸ್. ಹಾಗಾಗಿ ನಮ್ಮ ದೇಹ ಇನ್ಸುಲಿನ್ ಸೆನ್ಸಿಟಿವಿಟಿನ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದಾಗ ಯಾವುದೋ ಒಂದು ಡ್ರಗ್ಸ್ ಗಳ ಮೊರೆ ಹೋಗೋಕ್ಕಿಂತ ಬೆಟರ್ ಅಂತ ಹೇಳಿದ್ರೆ ನಾವು ನೈಸರ್ಗಿಕವಾಗಿ ನಮ್ಮ ಮನೆಯಲ್ಲೇ, ಅಡಿಗೆ ಮನೆಯಲ್ಲೇ ತಲಾಂತರಗಳಿಂದ ಮಾಡ್ತಾ ಬರುವಂತ ಕೆಲವು ಆಹಾರ ಪದಾರ್ಥಗಳಿಂದ ಕೂಡ ನಾವು ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡ್ಕೋಬಹುದು. ಅದರಲ್ಲಿ ನಾನು ಬಹಳ ಮುಖ್ಯವಾಗಿ ಇಲ್ಲಿ ಹೇಳ್ಬೋದು ಹೇಳಿದ್ರೆ ನುಗ್ಗೆ ಸೊಪ್ಪು ಅಥವಾ ಮೊರಿಂಗಾ ಲೀವ್ಸ್. ಅದರಲ್ಲಿರುವಂತ ಪಾಲಿಫಿನಾಲ್ಗಳು, ಕೋಲಿನರ್ಜಿಕ್ ಆಸಿಡ್ ಮತ್ತು ಇದರಂತ ಮುಂತಾದ ಒಂದು ಇದು ಒಳ್ಳೆಯ ಫೈಬರ್ನ ಅಂಶ, ಇದೆಲ್ಲ ಏನಂತ ಹೇಳಿದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗೋದು ಡೆವಲಪ್ ಮಾಡಕ್ಕೆ ಬಿಡೋಲ್ಲ ಅಂತ ಇತ್ತೀಚೆಗೆ ಸುಮಾರು ಸಂಶೋಧಕರು ಪ್ರೂವ್ ಮಾಡಿ ಹೇಳ್ತಾ ಇದ್ದಾರೆ. ನೋಡಿ, ನಿಮಗೆ ನುಗ್ಗೆ ಸೊಪ್ಪನ ಹಿಂದೆ ಒಂದು ಅಭಿಯಾನನೇ ತಗೊಂಡ್ಬಿಟ್ಟು ಪ್ರತಿಯೊಂದು ಹಳ್ಳಿಗಳಲ್ಲೂ ಆ ನುಗ್ಗೆ ಸೊಪ್ಪನ ಡ್ರೈ ಮಾಡಿ ಪೌಡರ್ ಮಾಡಿಬಿಟ್ಟು ರಕ್ತಹೀನತೆಗೆ, ಅಪೌಷ್ಟಿಕತೆಗೆ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿಗೆ ಎಲ್ಲದಕ್ಕೂ ಕೊಡ್ತಾ ಬಂದ್ರು. ಯಾಕಂದ್ರೆ ಇದರಲ್ಲಿ ವೈಟಮಿನ್ ಸಿ ಕೂಡ ತುಂಬಾ ಹೇರಳವಾಗಿರುತ್ತೆ, ಕ್ಯಾಲ್ಸಿಯಂ ತುಂಬಾ ಹೇರಳವಾಗಿರುತ್ತೆ, ಜೊತೆಗೆ ಇದರಲ್ಲಿ ಒಳ್ಳೆಯ ಫೈಬರ್ನ ಅಂಶ. ಇದೆಲ್ಲ ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ನ ಸೆನ್ಸಿಟಿವ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ವೈಜ್ಞಾನಿಕ ಆಗಿದೆ. ಎರಡನೇದಾಗಿ ಮೆಂತ್ಯ ಸೊಪ್ಪು ಮತ್ತು ಮೆಂತ್ಯ ಕಾಳು. ನಿಮ್ಗೆಲ್ಲ ಗೊತ್ತಿರೋಂಗೆ ಮೆಂತ್ಯ ಸೊಪ್ಪಾಗ್ಲಿ ಮೆಂತ್ಯ ಕಾಳಾಗ್ಲಿ ಡಯಾಬಿಟಿಸ್ನವರು ಸಾಧಾರಣವಾಗಿ ಎಲ್ಲರೂ ಬೆಳಗ್ಗೆ ಎದ್ಬಿಟ್ಟು ನೀರಲ್ಲಿ ನೆನೆ ಹಾಕಿದ ಮೆಂತ್ಯನ ಅಗದ್ಬಿಟ್ಟು ತಿನ್ಕೊಂಡು ವಾಕಿಂಗ್ ಹೋಗುವಂತ ಅಭ್ಯಾಸನ ಸುಮಾರು ಜನ ಇಟ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಅಡಗಿರುವಂತ ಈ ಒಂದು ವೈಜ್ಞಾನಿಕ ರಹಸ್ಯ. ಇದು ಕೂಡ ಇದರಲ್ಲಿ ಇರುವಂತ ಒಂದು ಟ್ರಿಗೊನಲ್ಲಾ ಅಥವಾ ಏನು ಕೆಮಿಕಲ್ಸ್ ಇರುತ್ತೆ ಇದರಲ್ಲಿ, ಅದು ಕೂಡ ನಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಅವಾಯ್ಡ್ ಮಾಡುತ್ತೆ. ನಮ್ಮ ಬಾಡಿನಲ್ಲಿ ತುಂಬಾ ಫೈಬರ್ ಜಾಸ್ತಿ ಇರೋದ್ರಿಂದ ಹೆಚ್ಚು ತಿನ್ಬೇಕು ಅಂತ ಅನ್ಸಕ್ ಹೋಗಲ್ಲ. ನಮ್ಮ ಬಾಡಿಯ ಹಂಗರ್ ಅಥವಾ ಹಸಿವು ಏನಿದೆ ಅದನ್ನ ಕಂಟ್ರೋಲ್ ಆಗಿ ಇಟ್ಕೊಳ್ಳುತ್ತೆ. ಹೆಚ್ಚು ಸಕ್ಕರೆ ಅಂಶ ಸೇರ್ಸಕ್ ಬಿಡಲ್ಲ ಅಂತ ಕೂಡ ವೈಜ್ಞಾನಿಕ ಪುರವಾಗಿದೆ. ಅದೇ ರೀತಿ ಕರಿಬೇವಿನ ಸೊಪ್ಪು ಮತ್ತು ಜೀರಿಗೆ, ಇದರಲ್ಲೂ ಕೂಡ ಹೇರಳವಾಗಿ ಇರುವಂತ ಫೈಬರ್ನ ಅಂಶ ಇರ್ಬೋದು ಅಥವಾ ಕೆಲವು ಕೆಮಿಕಲ್ಸ್ ಇರ್ಬೋದು, ನಮ್ಮ ದೇಹದಲ್ಲಿ ಇರುವಂತ ಅರ್ಧಂಬರ್ಧ ಜೀರ್ಣ ಆಗಿರುವಂತ ಕಾರ್ಬೋಹೈಡ್ರೇಟ್ಸ್ ನ ಫ್ಯಾಟ್ ನ ಕರಗಿಸ್ಬಿಟ್ಟು ನಮ್ಮ ದೇಹಕ್ಕೆ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬಿಟ್ಟು ನಮ್ಮ ದೇಹದಿಂದ ಎನರ್ಜಿಯಾಗಿ ಹೊರಡೆ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಕೂಡ ವೈಜ್ಞಾನಿಕ ಪುರವಾಗಿದೆ. ಹಾಗಾಗಿ ಈ ನುಗ್ಗೆ ಸೊಪ್ಪಿರ್ಬೋದು, ಮೆಂತ್ಯ ಸೊಪ್ಪಿರ್ಬೋದು, ಮೆಂತದ ಕಾಳಿರ್ಬೋದು, ಕರಿಬೇವಿನ ಸೊಪ್ಪಿರ್ಬೋದು ಅಥವಾ ಈ ಜೀರಿಗೆ ಇರ್ಬೋದು, ಇದನ್ನ ಸರಿಯಾಗಿ ನಿಮ್ಮ ಅಡುಗೆಯಲ್ಲಿ ಸೇವಿಸ್ತಾ ಬಂದಲ್ಲಿ ನಿಮಗೆ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಅವಾಯ್ಡ್ ಮಾಡಬಹುದು ಅಂತ ಹೇಳಿದೆ. ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಈ ಎಲ್ಲ ಸೊಪ್ಪನ್ನ ಲೈಕ್ ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಈ ಕರಿಬೇವಿನ ಸೊಪ್ಪನ್ನ ಸಮ ಪ್ರಮಾಣದಲ್ಲಿ ತಗೊಂಡು ಸ್ವಲ್ಪ ಚೆನ್ನಾಗಿ ಒಣಗಿಸಿ ಅದನ್ನ ಡ್ರೈ ಫ್ರೈ ಮಾಡಿಬಿಟ್ಟು ಅದನ್ನ ಇಟ್ಕೊಂಡು ಈ ಮೆಂತ್ಯನ ಮೊಳಕೆ ಬರೆಸಿ ಅದನ್ನ ಕೂಡ ಪುಡಿ ಮಾಡಿ ಸಮ ಪ್ರಮಾಣದಲ್ಲಿ ಜೀರಿಗೆಯನ್ನು ತೆಗೆದುಕೊಂಡು ಅದನ್ನು ಕೂಡ ಸ್ವಲ್ಪ ಡ್ರೈ ಫ್ರೈ ಮಾಡಿಬಿಟ್ಟು ಅದನ್ನು ಇಟ್ಕೊಂಡು ಈ ಎಲ್ಲದನ್ನು ಒಟ್ಟಿಗೆ ಚೆನ್ನಾಗಿ ಮಿಕ್ಸಿಲಿ ಹಾಕಿ ರುಬ್ಬಿಟ್ಟು ಒಂದು ಸಣ್ಣ ಕೋರ್ಸ್ ಪೌಡರ್ ಆಗಿ ಮಾಡ್ಕೊಂಡು ದಿನ ನೀವು ಮಧ್ಯಾಹ್ನ ರಾತ್ರಿ
ಮಜ್ಜಿಗೆ ಹಾಕೊಂಡು ಸೇವಿಸ್ತಾ ಬರೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಅವಾಯ್ಡ್ ಆಗುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಇದನ್ನು ಸಾಧ್ಯವಾದ ನೀವು ಮನೇಲೆ ಮಾಡ್ಕೊಳ್ಳಿ. ಮೆಂತೆಯನ್ನು ಮೊಳಕೆ ಬರಿಸಿ ಮಾಡ್ಕೊಳ್ಳುವಂಥದ್ದು ತುಂಬಾ ಉತ್ತಮ. ನೋಡಿ, ಈ ತರ ನಿಮಗೆ ಸಾಧ್ಯವಾಗದಲ್ಲೇ ಇದ್ರೆ ಮಾಡ್ಕೊಳ್ಳಿಕ್ಕೆ ನಾವೇ ಮಾಡಿರುವಂಥ ಪ್ರಾಡಕ್ಟ್ ಇದೆ. ಅದನ್ನು ಬೇಕಾದ್ರೆ ನೀವು ತರಿಸ್ಕೋಬಹುದು. ನಮ್ಮ ಕೆಳಗೆ ಬರ್ತಿರೋಂಥ ನಂಬರಿಗೆ ಕಾಲ್ ಮಾಡಿಬಿಟ್ಟು. ಅದು ನಾನು ಯಾವುದೇ ರೀತಿಯಾಗಲೂ ನಾನೇ ಮಾಡಿ ನೀವು ಮನೇಲೇ ಮಾಡ್ಕೊಳ್ಳಿ. ಇಟ್ ಇಸ್ ವೆರಿ ಸಿಂಪಲ್ ಆಗಿರುವಂಥ ಒಂದು ಟೆಕ್ನಿಕ್ ಅದು ಮಾಡ್ಕೊಳ್ಳೋದಕ್ಕೂ. ನೀವೇ ರೆಡಿಯಾಗಿ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ತಾ ಬಂದಲ್ಲಿ ನನ್ನ ಸುಮಾರು ಜನ, ಸಾವಿರಾರು ಜನ ಪೇಷಂಟ್ಸ್ ಅಲ್ಲಿ ಆಕ್ಚುಲಿ ಕೇವಲ 3-4 ತಿಂಗಳು ಯೂಸ್ ಮಾಡ್ದಲೇ ಅವರಿಗೆ ಶುಗರ್ನಲ್ಲಿ ಕೆಲವು ನೋಡಿ 400-500 ತನಕ ಇರುತ್ತೆ. ಎಷ್ಟೋ ಮೆಡಿಸಿನ್ ತಗೊಳ್ತೀನಿ ಸರ್, ಇನ್ಸುಲಿನ್ ತಗೊಳ್ತಾ ಇದ್ದೀನಿ, ಆದರೂ ನನಗೆ ಕಂಟ್ರೋಲೇ ಬರ್ತಾ ಇಲ್ಲ, ಕೈ ಕಾಲು ಉರಿ ಬರ್ತಾ ಇದೆ, ನನಗೆ ಕಣ್ಣಲ್ಲಿ ದೃಷ್ಟಿ ದೋಷ ಬರ್ತಾ ಇದೆ, ವೀಕ್ನೆಸ್ ಡೆವಲಪ್ ಆಗ್ತಾ ಇದೆ ಅಂತ ಹೇಳಿದವರು ಕೂಡ ಈ ಒಂದು 3-4 ತಿಂಗಳು ಈ ತರ ಒಂದು ಇದನ್ನ ತುಂಬಾ ಏನು ಖರ್ಚು ಮಾಡಬೇಕಾದ ಅವಶ್ಯಕತೆನೂ ಇಲ್ಲ. ಮನೇಲೇ ಆರಾಮಾಗಿ ಮಾಡ್ಕೊಂಡು ಮಜ್ಜಿಗೆ ಹಾಕೊಂಡು ಕುಡಿತಾ ಬರ್ಬೋದು. ಈಗ ಬೇಸಿಗೆ ಆಗಿದೆ ನೋಡಿ, ಈಗ ಈಗ ನುಗ್ಗೆ ಸೊಪ್ಪು ಇರ್ಬೋದು, ಮೆಂತೆ ಇರ್ಬೋದು, ಜೀರಿಗೆ ಇರ್ಬೋದು, ಇಲ್ಲ ಸ್ವಲ್ಪ ಹೀಟ್ ಅಲ್ವಾ, ಹಾಗಾಗಿ ಇದನ್ನ ನಾನು ಹೇಳ್ತಿರೋದು ಮಜ್ಜಿಗೆ ಹಾಕೊಂಡು ಯೂಸ್ ಮಾಡ್ತಾ ಬನ್ನಿ ಅಂತ. ಸರಿಯಾಗಿ ಸಮ ಪ್ರಮಾಣದಲ್ಲಿ ಹಾಕೊಂಡು ನೀವು ಇದನ್ನ ಮಜ್ಜಿಗೆ ಜೊತೆ ಜನ ಸೇವಿಸ್ತಾ ಬಂದಲ್ಲಿ ನಿಮ್ಮ ಶುಗರ್ ಕಂಟ್ರೋಲ್ ಆಗೋದ್ರಲ್ಲಿ ಯಾವ ಸಂಶಯ ಇಲ್ಲ. ಜೊತೆಗೆ ಸುಸ್ತು, ಆಯಾಸ, ನರದೌರ್ಬಲ್ಯ, ಈ ತರ ಮುಂತಾದ ಮೂಳೆಯ ತೊಂದರೆಗಳು, ಯಾಕಂದ್ರೆ ಈ ನುಗ್ಗೆ ಸೊಪ್ಪು ಇರ್ಬೋದು ಅಥವಾ ಈ ಮೆಂತೆ ಸೊಪ್ಪು ಇರ್ಬೋದು ಅಥವಾ ಕರಿಬೇವಿನ ಸೊಪ್ಪು ಇರ್ಬೋದು, ಹೇರಳವಾದ ಐರನ್ ಮತ್ತು ಫೆರಿಟಿನ್ ಅಂಶ ತುಂಬಾ ಹೇರಳವಾಗಿದೆ. ಹಾಗಾಗಿ ಸುಸ್ತು, ಈಗ ಅವಶ್ಯಕವಾಗಿ ಬೇಕಾಗಿರುವಂತ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಡಯಾಬಿಟಿಸ್ನವರಿಗೆ ಎಸ್ಪೆಷಲಿ ತುಂಬಾ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆಗ್ಬಿಟ್ಟಿರುತ್ತೆ. ಅವ್ರು ಯಾಕಂದ್ರೆ ಎಲ್ಲ ಆಹಾರಗಳನ್ನು, ಹಣ್ಣುಗಳನ್ನ ಸೇವಿಸೋದು ಮೊದಲೇ ಬಿಟ್ಬಿಟ್ಟಿರ್ತಾರೆ. ಸೊ ವೈಟಮಿನ್ ಸಿ, ವೈಟಮಿನ್ ಇ ಎಲ್ಲ ಸಿಗ್ತಾನೆ ಇರಲ್ಲ. ಹಾಗಾಗ್ಬಿಟ್ಟು ಈ ತರ ಒಂದು ನ್ಯೂಟ್ರಿಷಿಯಸ್ ಆಗಿರುವಂತ ಫುಡ್ ನ ಸೇವಿಸ್ತಾ ಬರೋದ್ರಿಂದ, ನಿಮ್ಮ ಆಹಾರ ಜೊತೆಗೆ ಸೇವಿಸ್ತಾ ಬರೋದ್ರಿಂದ ನಿಮ್ಮ ಶುಗರ್ ಕೂಡ ಕಂಟ್ರೋಲ್ ಬರುತ್ತೆ. ಅದಕ್ಕಿಂತ ಮುಂಚೆ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಉಂಟಾಗುವಂತ ಬೇರೆ ಬೇರೆ ಪ್ರಾಬ್ಲಮ್ಗಳು ಕೂಡ ಅವಾಯ್ಡ್ ಆಗ್ತಾ ಬರ್ತವೆ. ನಿಮ್ಮ ಮನೆಯಲ್ಲಿ ಯಾರು ಡಯಾಬಿಟಿಕ್ಸ್ ಇದೆ ಅವರಿಗೂ ಕೂಡ ಈ ತಪ್ಪದೇ ಈ ವಿಡಿಯೋನ ಕಳಿಸಿ. ನಿಮಗೆ ಈ ಡಯಾಬಿಟಿಸ್ ಇಂದ ತಪ್ಪಿಸ್ಕೋಬೇಕು ಅಂತ ಇದ್ರು ಕೂಡ ಈಗಿಂದಾನೇ ಈ ಒಂದು ಮನೆಮದ್ದನ್ನ, ಸಿಂಪಲ್ ಆಗಿರುವಂತ ಮನೆಮದ್ದನ್ನ ಫಾಲೋ ಮಾಡ್ತಾ ಬಂದಲ್ಲಿ ನೀವು ಡಯಾಬಿಟಿಸ್ ಇಂದ 100% ದೂರ ಇರ್ತೀರಾ ಅಂತ ಹೇಳ್ತಾ, ಇದೇ ತರ ಮತ್ತೊಂದು ಸೈಂಟಿಫಿಕ್ ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.